ಇನ್ನು ಟಫ್ ರೂಲ್ಸ್ ಜಾರಿ ಕುರಿತು ಇವತ್ತು ನಿರ್ಧಾರವಾಗುತ್ತೆ. ಇವತ್ತೇ ಬಿಗ್ ಡೇ. ಇಂದು ಆರೋಗ್ಯ ಸಚಿವ ಸುಧಾಕರ್ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯುತ್ತೆ. ಆರೋಗ್ಯ ಇಲಾಖೆ ಅಧಿಕಾರಿಗಳು, ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರ ಜೊತೆ ಸಭೆಗಳಿರುತ್ತೆ. ಬೆಳಿಗ್ಗೆ 10:30ರಿಂದ ಸುಧಾಕರ್ ಮ್ಯಾರಥಾನ್ ಮೀಟಿಂಗ್ ಆರಂಭ ಆಗುತ್ತೆ. ರಾಜ್ಯದಲ್ಲಿ ಟಫ್ ರೂಲ್ಸ್ ಜಾರಿ ಬಗ್ಗೆ ಇವತ್ತೇ ಫೈನಲ್ ಆಗಬಹುದು. ಫೈನಲ್ ನಿರ್ಧಾರಗಳು ಏನಾಗಿರುತ್ತೆ ಅನ್ನೋದು ಇವತ್ತೇ ಗೊತ್ತಾಗಬಹುದು. ಯಾಕೆಂದ್ರೆ ಬ್ಯಾಕ್ ಟು ಬ್ಯಾಕ್ ಸಭೆಗಳಿದ್ದಾವೆ. ಬೆಳಿಗ್ಗೆ 10:30ರಿಂದಲೇ ಸುಧಾಕರ್ ಮ್ಯಾರಥಾನ್ ಮೀಟಿಂಗ್ ಆರಂಭ ಆಗುತ್ತೆ. ಇನ್ನು 11:30 ಸುಮಾರಿಗೆ ಈ ಸಭೆ ಆರಂಭ ಆಗುತ್ತೆ. ಅನಂತರದಲ್ಲಿ ಇವತ್ತೇ ನಿರ್ಧಾರಗಳು ಹೊರಬೀಳುತ್ತೆ. ಬೆಳಿಗ್ಗೆ ಸುಮಾರು 11:30 ಸುಮಾರಿಗೆ ಸುಧಾಕರ್ ಮ್ಯಾರಥಾನ್ ಮೀಟಿಂಗ್ ಆರಂಭ ಆಗುತ್ತೆ. ಟಫ್ ರೂಲ್ಸ್ ಜಾರಿ ಆಗುತ್ತಾ ಇಲ್ವಾ, ಯಾವ ರೀತಿಯಾಗಿರುತ್ತೆ ಟಫ್ ರೂಲ್ಸ್ಗಳು, ಇವೆಲ್ಲವೂ ಕೂಡ ಇವತ್ತು ನಿರ್ಧಾರವಾಗಿ ಹೋಗುತ್ತೆ. ಆರೋಗ್ಯ ಸಚಿವರ ನೇತೃತ್ವದಲ್ಲಿ ಈ ಒಂದು ಸಭೆ ನಡೆಯುತ್ತೆ. ಆರೋಗ್ಯ ಇಲಾಖೆ ಅಧಿಕಾರಿಗಳಿರ್ತಾರೆ, ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರುಗಳಿರ್ತಾರೆ. 11:30ಕ್ಕೆ ಈ ಒಂದು ಸಭೆ ಆರಂಭ ಆಗುತ್ತೆ. ರಾಜ್ಯದಲ್ಲಿ ಟಫ್ ರೂಲ್ಸ್ ಜಾರಿ ಆದ್ರೆ ಏನೇನಿರುತ್ತೆ ಆ ರೂಲ್ಸ್ ಅಲ್ಲಿ ಅನ್ನುವಂಥದ್ದು ಎಲ್ಲವೂ ಕೂಡ ಇವತ್ತು ತಿಳಿಯುತ್ತೆ. ಇಲ್ಲಿ ತಾಂತ್ರಿಕ ಸಮಿತಿ ಸದಸ್ಯರ ಸಲಹೆ ಕೂಡ ಮುಖ್ಯವಾಗಿರುತ್ತೆ. ಅವರ ಜೊತೆಗೂ ಸುಧಾಕರ್ ಅವರು ಸಭೆಯನ್ನ ನಡೆಸ್ತಾರೆ. ಹೀಗಾಗಿ ಮಹತ್ವವನ್ನ ಪಡೆದುಕೊಳ್ತಾ ಇದೆ ಸಚಿವ ಸುಧಾಕರ್ ಅವರ ಸಭೆ. ತಾಂತ್ರಿಕ ಸಲಹಾ ಸಮಿತಿ ಶಿಫಾರಸನ್ನ ಜಾರಿ ಮಾಡಲು ಸರ್ಕಾರದ ಪ್ಲಾನ್ ಯಾವ ರೀತಿಯಾಗಿ ಇದೆ ಅನ್ನೋದು. ಈಗಾಗಲೇ ಒಮಿಕ್ರಾನ್ ಕಂಟ್ರೋಲ್ಗೆ ತಾಂತ್ರಿಕ ಸಮಿತಿಯಿಂದ ವರದಿಯನ್ನ ಕೇಳಿರುವಂತಹ ಸಿಎಂ. ತಾಂತ್ರಿಕ ಸಮಿತಿ ವರದಿ ಕೊಟ್ಟ ಬಳಿಕ ರಾಜ್ಯದಲ್ಲಿ ಟಫ್ ರೂಲ್ಸ್ ಜಾರಿಯಾಗುವಂತ ಸಾಧ್ಯತೆ ಇದೆ. ಹಾಗಾದ್ರೆ ರಾಜ್ಯದಲ್ಲಿ ಯಾವ ರೀತಿಯಾಗಿರಬಹುದು ಟಫ್ ರೂಲ್ಸ್, ಯಾವ್ಯಾವ ವಿಚಾರವಾಗಿ ಇಲ್ಲಿ ಚರ್ಚೆಗಳಾಗಬಹುದು, ಎಲ್ಲೆಲ್ಲಿ ಟಫ್ ರೂಲ್ಸ್ಗಳು ಜಾರಿ ಆಗಬಹುದು, ಒಂದೊಂದು ಪ್ಲೇಸಸ್ಗಳಿಗೆ, ಒಂದೊಂದು ಜಿಲ್ಲೆಗಳಿಗೆ, ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಗೆ ಬದಲಾಗ್ತಾ ಹೋಗಬಹುದಾ ಅನ್ನುವಂಥದ್ದು. ಇನ್ನು ಟಫ್ ರೂಲ್ಸ್ ಮೀಟಿಂಗ್ ಆದ ನಂತರದಲ್ಲಿ ಯಾವ ರೀತಿಯಾಗಿ ಚರ್ಚೆಗಳಾಗುತ್ತೆ, ಹೇಗಿರುತ್ತೆ ಅನ್ನುವಂಥದ್ದು. ಹೊಸ ವರ್ಷದ ಆಚರಣೆಗೆ ಕಠಿಣ ನಿಯಮದ ಬಗ್ಗೆ ಚರ್ಚೆಗಳಾಗಬಹುದಾ ಅಂತ. ಮುಂಬರುವಂತಹ ಹಬ್ಬಗಳು, ಆಚರಣೆಗಳು ಅಂತ ಬಂದಾಗ ಮುಂದಿಗೆ ಇರುವಂತದ್ದು ಒಂದು ಹೊಸ ವರ್ಷ ಬಿಟ್ರೆ ಕ್ರಿಸ್ಮಸ್ ಆಚರಣೆ, ಇವುಗಳ ಮೇಲೆ ಕಠಿಣ ನಿಯಮದ ಬಗ್ಗೆ ಚರ್ಚೆಗಳಾಗಬಹುದಾ. ಯಾಕೆಂದ್ರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರ್ತಾರೆ. 2020 ಲಾಸ್ಟ್ ಅನ್ಸುತ್ತೆ, 19-20 ಲಾಸ್ಟ್ ಸೆಲೆಬ್ರೇಟ್ ಮಾಡಿರುವಂತಹ ಹೊಸ ವರ್ಷ ಅದಾದ ನಂತರ ಸೆಲೆಬ್ರೇಟ್ ಮಾಡೋದಕ್ಕೆ ಅವಕಾಶಗಳು ಇರಲಿಲ್ಲ. ಈ ವರ್ಷ ಎಲ್ಲವೂ ಸರಿಯಾಗಿದೆ ಅಂತ ಸೆಲೆಬ್ರೇಟ್ ಮಾಡೋದಕ್ಕೆ ಹೋದ್ರೆ ಅಂತ ಇವುಗಳ ಮೇಲೆ ರೆಸ್ಟ್ರಿಕ್ಷನ್ಸ್ ಬರಬಹುದು. ಧಾರ್ಮಿಕ ಆಚರಣೆಗಳಿಗೆ, ಧಾರ್ಮಿಕ ಸ್ಥಳಗಳಿಗೆ ಮತ್ತಷ್ಟು ನಿಯಮದ ಬಗ್ಗೆ ಚರ್ಚೆಗಳಾಗಬಹುದು. ಇದಕ್ಕೆ ಯಥಾವತ್ತಾಗಿ ನಡೆದುಕೊಂಡು ಹೋಗ್ತಾ ಇದೆ, ಚೇಂಜಸ್ಗಳು ಬರಬಹುದು. ಬೆಂಗಳೂರಿಗೆ ಪ್ರತ್ಯೇಕ ನಿಯಮ ರೂಪಿಸುವ ಬಗ್ಗೆ ನಿರ್ಧಾರ ಕೈಗೊಂಡ್ರೂ ತಪ್ಪೇನಿಲ್ಲ. ಬೆಂಗಳೂರಿನಲ್ಲಿ ಜನಸಂದಣಿ ಜಾಸ್ತಿ ಇರುವಂತಹ ಪ್ರದೇಶ, ಹಾಗಾಗಿ ಪ್ರತ್ಯೇಕ ಮಾರ್ಗಸೂಚಿ ಪ್ರಕಟವಾಗುವ ಬಗ್ಗೆಯೂ ಕೂಡ ಚರ್ಚೆ ನಡೆಯುವಂತ ಸಾಧ್ಯತೆ ಇದೆ. ಪ್ರತ್ಯೇಕವಾಗಿ ಬೆಂಗಳೂರಿಗೆ ಪಾಸಿಟಿವಿಟಿ ದರ ಹೆಚ್ಚಿರುವ ಜಿಲ್ಲೆಗಳಿಗೆ ಪ್ರತ್ಯೇಕ ನಿಯಮ ಇರಬಹುದಾ. ಈ ಹಿಂದೆ ಕೂಡ ಫಸ್ಟ್ ಅಂಡ್ ಸೆಕೆಂಡ್ ವೇವ್ ಅಲ್ಲಿ ಇವುಗಳನ್ನೆಲ್ಲ ನೋಡಿದ್ವಿ ನಾವು. ಪಾಸಿಟಿವ್ ದರ ಹೆಚ್ಚಾಗಿದ್ದಾಗ ಒಂದ್ ಸ್ವಲ್ಪ ನಿಯಮಗಳು ಬದಲಾವಣೆ ಆಗೇ ಆಗುತ್ತೆ. IRDCಗೆ ಬಿಟ್ಟಿರುವಂತಹ ವಿಚಾರ ಅಂತಾನೂ ಸೆಕೆಂಡ್ ವೇವ್ ನಲ್ಲಿ ಹೇಳಿದ್ರು. ಇನ್ನು ಶಾಲಾ ಕಾಲೇಜುಗಳಲ್ಲಿ ಮತ್ತಷ್ಟು ಬಿಗಿ ಕ್ರಮದ ಬಗ್ಗೆ ನಿರ್ಧಾರವನ್ನ ಹೊರ ಹಾಕಬಹುದಾ. ಕಾಲೇಜುಗಳಲ್ಲಿ ಪಾಸಿಟಿವ್ ಸಂಖ್ಯಾ ಸ್ಫೋಟವಾಗ್ತಾ ಇದೆ. ಇನ್ನು ಜೊತೆಗೆ ಹಾಸ್ಟೆಲ್, ವಸತಿ ನಿಲಯಗಳಲ್ಲಿ ಮತ್ತಷ್ಟು ಬಿಗಿ ಕ್ರಮದ ಸಾಧ್ಯತೆಗಳಿರಬಹುದಾ ಅಂತ. ಹಾಸ್ಟೆಲ್ನಲ್ಲಿ ಬಹಳಷ್ಟು ಜನ ತಂಗಿರ್ತಾರೆ. ಇನ್ನು ವಸತಿ ನಿಲಯಗಳಲ್ಲೂ ಕೂಡ ಬಿಗಿ ಕ್ರಮ ಇರಬಹುದು. ಈ ಬಗ್ಗೆ ಚರ್ಚೆಗಳಾಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಅಂತಾರಾಷ್ಟ್ರೀಯ ಪ್ರಯಾಣಿಕರ ಮೇಲೆ ನಿಗಾಕ್ಕೆ ಟ್ರ್ಯಾಕಿಂಗ್ ಸಿಸ್ಟಮ್ ಅಳವಡಿಕೆ ಮಾಡೋದ್ರ ಬಗ್ಗೆ ಏನಾದ್ರೂ ಚರ್ಚೆಗಳು ಆಗಬಹುದಾ ಅಂತ. ಬೇರೆ ಬೇರೆ ದೇಶಗಳಿಂದ ಬರೋವರ ಮೇಲೆ, ಇನ್ನು ಅಂತಾರಾಜ್ಯ ಪ್ರಯಾಣಿಕರ ಮೇಲೆ ವಿಶೇಷ ನಿಗಾವನ್ನು ವಹಿಸೋದು. ಇದಾಗಲೇ ಗಡಿ ಜಿಲ್ಲೆಗಳು ಹೈ ಅಲರ್ಟ್ ಆಗಿವೆ. ಈ ವಿಚಾರವಾಗಿ ಮಾನಿಟರ್ ಮಾಡಬೇಕು ಅನ್ನುವಂತ ಸಂದೇಶ ರವಾನೆ ಆಗಿದೆ. ಗಡಿ ಜಿಲ್ಲೆಗಳ ಪ್ರಯಾಣಿಕರ ಮೇಲೆ ನಿಗಾ ಇಡಬೇಕು ಅಂತ. ಇನ್ನು ಅಂತಾರಾಜ್ಯ ಸೋಂಕಿತ ಪ್ರಯಾಣಿಕರ ಸಂಪರ್ಕಿತರ ಟ್ರೇಸ್ ಮಾಡೋದ್ರ ಬಗ್ಗೆನೂ ಕೂಡ ಕ್ರಮವನ್ನ ತೆಗೆದುಕೊಳ್ಳಬಹುದು. ಇವತ್ತಿನ ಸಭೆಯಲ್ಲಿ ಇವೆಲ್ಲವೂ ಕೂಡ ಚರ್ಚೆಯಾಗುತ್ತೆ. ಅಂತಾರಾಜ್ಯ ಸೋಂಕಿತ ಪ್ರಯಾಣಿಕರನ್ನ ಟ್ರೇಸ್ ಮಾಡುವಂಥದ್ದು. ಇನ್ನು ಅಂತಾರಾಜ್ಯ ಓಡಾಟ, ವಾಹನ ಸಂಚಾರಕ್ಕೆ ಮತ್ತಷ್ಟು ಕಠಿಣ ನಿಯಮಗಳು ಬರಬಹುದಾ. ಇದಾಗಲೇ ಗಡಿ ಜಿಲ್ಲೆಯಲ್ಲಿ ನಿಗಾ ವಹಿಸ್ತಾ ಇದ್ದಾರೆ, ಎಕ್ಸ್ಟ್ರಾ ಕೇರ್ ತೆಗೆದುಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇನ್ನು ಓಡಾಟಕ್ಕೆ ಬೇಕಾಬಿಟ್ಟಿ ಬಿಡುವಂತ ಚಾನ್ಸಸ್ಗಳು ಬಹಳ ಕಡಿಮೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಠಿಣ ನಿಯಮಗಳೇನಾದ್ರೂ ಬರಬಹುದಾ. ಇವಾಗಲೇ RT-PCR ನೆಗೆಟಿವ್ ರಿಪೋರ್ಟ್ ಕಡ್ಡಾಯ ಅಂತ ಹೇಳಲಾಗಿತ್ತು. ಅದರ ಪಾಲನೆ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅನ್ನೋದು ಕೂಡ ಮುಖ್ಯವಾಗುತ್ತೆ. ಇನ್ನು ಮುಂದೆ ಕಠಿಣ ನಿಯಮ ಬರಬಹುದಾ ಅನ್ನೋದಾಗಿ. ಇನ್ನು ಗಡಿ ಜಿಲ್ಲೆಗಳಲ್ಲಿ ಟೆಸ್ಟಿಂಗ್ ಮತ್ತಷ್ಟು ಅಳವಡಿಕೆ ಅಂದ್ರೆ ಹೆಚ್ಚಳ ಮಾಡುವಂತ ಸಾಧ್ಯತೆ ಇದೆ. ಗಡಿ ಜಿಲ್ಲೆಗಳಲ್ಲಿ ಟೆಸ್ಟಿಂಗ್ ಸಂಖ್ಯೆಯನ್ನ ಹೆಚ್ಚಳ ಮಾಡುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ರಾಜ್ಯದಲ್ಲಿ ಲಸಿಕೆ ಅಭಿಯಾನ ಮತ್ತಷ್ಟು ಚುರುಕುಗೊಳಿಸೋದು, ಲಸಿಕೆಯ ಸ್ಪೀಡ್ ಅನ್ನ ಹೆಚ್ಚಿಸುವಂತದ್ದು ಬಹಳಷ್ಟು ಕಡೆಗಳಲ್ಲಿ ಮಾಡ್ತಾ ಇದ್ದಾರೆ. ಮನೆ ಮನೆಗೆ ಲಸಿಕೆ ಕೊಡುವ ಬಗ್ಗೆ ಚರ್ಚೆಗಳಾಗ್ತಾ ಇದೆ.
ಇನ್ನು ಮನೆಗಳಿಗೆ ತೆರಳಿ ಅಲ್ಲಿ ಲಸಿಕೆ ಕೊಡೋದ್ರ ಬಗ್ಗೆನೂ ಚರ್ಚೆ ಆಗುತ್ತೆ. ಅದರ ಸ್ಪೀಡ್ ಅನ್ನ ಹೆಚ್ಚಿಸುವಂಥದ್ದು. ಇನ್ನು ಜನಸಂದಣಿ ಇರುವಂತಹ ಪ್ರದೇಶಗಳಲ್ಲಿ ಟೆಸ್ಟಿಂಗ್ ಅನ್ನ ಹೆಚ್ಚಿಸೋದಕ್ಕೆ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಬಹುದು. ಜನಸಂದಣಿ ಹೆಚ್ಚಾಗಿರುವಂಥದ್ದು, ಮಾರ್ಕೆಟ್ ಪ್ರದೇಶಗಳು, ಇವುಗಳಲ್ಲಿ ಹೆಚ್ಚಾಗಿ ನಿಗಾವನ್ನು ವಹಿಸಬೇಕು. ಜೊತೆಗೆ ಟೆಸ್ಟಿಂಗ್ ಸಂಖ್ಯೆಯನ್ನ ಹೆಚ್ಚಿಸಬೇಕು ಅಂತ. ಇನ್ನು ಜಿಮ್, ಥಿಯೇಟರ್, ಮಾಲ್ಗಳಲ್ಲಿ ಮತ್ತಷ್ಟು ಕಠಿಣ ನಿಯಮ ಬಂದ್ರೂ ತಪ್ಪಿಲ್ಲ. ಜಿಮ್ಗಳು, ಥಿಯೇಟರ್ಗಳು, ಮಾಲ್ಗಳು ಈಗಷ್ಟೇ ತೆರೆದುಕೊಂಡಿರುವಂಥದ್ದು. ಬಹುಶಃ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಬಹಳಷ್ಟು ಚರ್ಚೆ ಮಾಡಬೇಕಾಗಿ ಬರಬಹುದು. ಇನ್ನು ಹೋಟೆಲ್, ಎಪಿಎಂಸಿ, ಮಾರುಕಟ್ಟೆ, ಪಾರ್ಕ್ಗಳಲ್ಲಿ ಟಫ್ ರೂಲ್ಸ್ ಇರಬಹುದಾ? ಪಾರ್ಕ್ಗಳಲ್ಲಿ ಹೆಚ್ಚಾಗಿ ಜನ ಓಡಾಟಗಳಿರುತ್ತೆ. ಹಿಂದೆ ಎಲ್ಲ ವಾಕಿಂಗ್ ಕೂಡ ರೆಸ್ಟ್ರಿಕ್ಷನ್ಸ್ ಗಳನ್ನ ಹಾಕಿದ್ರು. ಇದೀಗ ಮತ್ತೆ ತೆರೆದುಕೊಂಡಿದೆ. ಇನ್ನೇನಾಗುತ್ತೆ ಅನ್ನುವಂಥದ್ದು. ರಾಜಕೀಯ ಸಮಾರಂಭ, ಜಾತ್ರೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಕಠಿಣ ನಿಯಮ ಬರಬಹುದಾ ಅಂತ ಗೊತ್ತೇ ಇದೆ. ಮುಂಬರುವಂತಹ ಎಲೆಕ್ಷನ್ಸ್ಗಳು ಜೊತೆಗೆ ಟಫ್ ರೂಲ್ಸ್ಗಳು ಹೇಗೆ ಅನ್ವಯ ಆಗ್ತಾ ಹೋಗುತ್ತೆ ಅಂತ. ಮನರಂಜನಾ ಕಾರ್ಯಕ್ರಮಗಳಿಗೆ ಷರತ್ತು ವಿಧಿಸುವ ಬಗ್ಗೆ ಚರ್ಚೆ ಆಗಬಹುದು. ಮನರಂಜನಾ ಕಾರ್ಯಕ್ರಮಗಳಲ್ಲಿ ಬಹಳಷ್ಟು ಸೇರ್ಕೊಂಡಿದ್ದಾವೆ. ಸೊ ಇಲ್ಲಿ ಯಾವ್ಯಾವ ಷರತ್ತುಗಳನ್ನ ಅನುಸರಿಸಿಕೊಂಡು ಅದನ್ನ ಆಚರಣೆ ಮಾಡಬೇಕಾಗ್ಬೋದು, ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ಬೇಕಾಗ್ಬೋದು, ಗೊತ್ತಿಲ್ಲ. ಬಾರ್, ಪಬ್, ಲೈಬ್ರರಿಗಳಿಗೆ ಮತ್ತಷ್ಟು ಷರತ್ತು ಬರುವಂತ ಸಾಧ್ಯತೆ ಇದೆಯಾ? ಬಾರ್ಗಳಲ್ಲಿ ಇದಾಗಲೇ ಸಿಟ್ಟಿಂಗ್ ಇದೆ, ಹೋಗಬಹುದು, ಏನ್ ಬೇಕಿದ್ರು ತಗೋಬಹುದು. ಪಬ್ಗಳು, ಲೈಬ್ರರಿಗಳಲ್ಲೂ ಕೂಡ ಜನ ಸೇರ್ತಾ ಇದ್ದಾರೆ. ಮತ್ತೇನಾದ್ರೂ ಈ ಹಿಂದೆ ಇರುವಂತ ರೂಲ್ಸ್ ರಿಪೀಟ್ ಆದ್ರೆ ಸೊ ಯಾವ ರೀತಿಯಾಗಿ ಈ ಬಗ್ಗೆ ಚರ್ಚೆಗಳು ನಡೆಯುತ್ತೆ ಅನ್ನುವಂಥದ್ದು. ಇನ್ನು ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶ್ರೀನಿವಾಸ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಒಂದು ಕಡೆಯಲ್ಲಿ ರಾಜ್ಯದಲ್ಲಿ ಲಾಕ್ಡೌನ್ ಇಲ್ಲ ಅಂತ ಕಟ್ಟುನಿಟ್ಟಾಗಿ ಹೇಳಿದ ನಂತರದಲ್ಲಿ ನಿಯಮಗಳು ಯಾವ ರೀತಿಯಾಗಿ ಇರುತ್ತೆ ಅನ್ನುವಂತಹ ಅನುಮಾನಗಳು ಶುರುವಾಗ್ತಾ ಇದೆ. ಹೇಗಿರ್ಬೋದು ಲಾಕ್ಡೌನ್ ಇಲ್ಲದೆ ಇದ್ದಾಗ ನಿಯಮಗಳು ಏನಿರ್ಬೋದು, ಏನೇನು ಚರ್ಚೆ ನಡೆಯುವಂತ ಸಾಧ್ಯತೆ ಇದೆ ಅಂತ? ಚೈತ್ರ, ಇವತ್ತು 11:00ವರೆಗೆ ಆರೋಗ್ಯ ಸಚಿವ ಸುಧಾಕರ್ ಅವರು ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರು ಮತ್ತೆ ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡ್ತಾರೆ. ಪ್ರಮುಖವಾಗಿ ಏನು ಹೊಸ ತಳಿ ಒಂದು ಭೀತಿ ಇದೆ, ಅದರ ಜೊತೆಗೆ 3ನೇ ಅಲೆಯನ್ನ ನಿಯಂತ್ರಣ ಮಾಡುವಂತ ನಿಟ್ಟಿನಲ್ಲಿ ಇವತ್ತಿನ ಸಭೆ ಮಹತ್ವನ ಪಡೆದುಕೊಂಡಿದೆ. ಈಗಾಗಲೇ ತಾಂತ್ರಿಕ ಸಲಹಾ ಸಮಿತಿಗೂ ಕೂಡ ಸಿಎಂ ಅವರು ವರದಿಯನ್ನ ಕೊಡಿ, ಯಾವೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಸಚಿವರು ಸಭೆಯನ್ನ ಮಾಡ್ತಿದ್ದಾರೆ. ಪ್ರಮುಖವಾಗಿ ಮುಂಬರುವಂತಹ ದಿನಗಳಲ್ಲಿ ಅದು ಕ್ರಿಸ್ಮಸ್ ಆಗಿರ್ಬೋದು, ಹೊಸ ವರ್ಷದ ಆಚರಣೆಗಳಾಗಿರ್ಬೋದು, ರಾಜಕೀಯ ಸಮಾರಂಭಗಳಾಗಿರ್ಬೋದು, ಈ ರೀತಿಯಾದಂತಹ ಸಮಾರಂಭಗಳಿಗೆ ಒಂದಿಷ್ಟು ಬಿಗಿ ನಿಯಮಗಳನ್ನ ತರುವಂತಹ ನಿಟ್ಟಿನಲ್ಲಿ ಇವತ್ತು ಸಭೆಯಲ್ಲಿ ಚರ್ಚೆ ಆಗುತ್ತೆ. ಎಂಟೈರ್ ಆಗಿ ಇವತ್ತಿನ ಸಭೆಯ ಅಜೆಂಡಾ ಇರುವಂತದ್ದು ಮುಂಜಾಗ್ರತಾ ಕ್ರಮಗಳನ್ನ ಹೇಗೆ ಹೆಚ್ಚಳ ಮಾಡಬೇಕು, ಅದು ಬೆಂಗಳೂರಿಗೆ ಪ್ರತ್ಯೇಕ ಮಾರ್ಗಸೂಚಿಗಳನ್ನ ತರಬೇಕಾ, ಹೆಚ್ಚು ಪಾಸಿಟಿವಿಟಿ ದರ ಇರುವಂತಹ ಜಿಲ್ಲೆಗಳಲ್ಲಿ ಯಾವ ಕ್ರಮಗಳನ್ನ ತರಬೇಕು, ಗಡಿ ಭಾಗಗಳಲ್ಲಿ ಮತ್ತಷ್ಟು ಟೆಸ್ಟ್ ಗಳನ್ನ ಹೆಚ್ಚಳ ಮಾಡುವಂತದ್ದಿರ್ಬೋದು, ಅಂತಾರಾಷ್ಟ್ರೀಯ ಪ್ರಯಾಣಿಕರ ಮೇಲೆ ಟ್ರ್ಯಾಕಿಂಗ್ ಸಿಸ್ಟಮ್ ಅನ್ನ ಅಳವಡಿಸೋದಂತದ್ದಿರ್ಬೋದು, ಇದೆಲ್ಲದರ ವಿಚಾರವಾಗಿ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುತ್ತೆ. ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರು ಸಭೆಯಲ್ಲಿ ಇರೋದ್ರಿಂದ ಅವರು ಕೊಡುವಂತಹ ಮಾರ್ಗದರ್ಶನಗಳು, ಮಾರ್ಗಸೂಚಿಗಳನ್ನ ರಾಜ್ಯ ಸರ್ಕಾರ ಅಳವಡಿಸುವಂತಹ ಸಾಧ್ಯತೆ ಇದೆ. ಇವತ್ತಿನ ಸಭೆಯ ಬಳಿಕ ಮತ್ತೊಂದು ದಿನ ಸಭೆಯನ್ನ ಸಿಎಂ ಅವರ ಜೊತೆ ಆರೋಗ್ಯ ಸಚಿವರು ಸಭೆಯನ್ನ ಮಾಡಿ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳು ಯಾವೆಲ್ಲ ತೆಗೆದುಕೊಳ್ಬಹುದು ಅನ್ನುವಂಥದ್ದನ್ನ ಅಧಿಕೃತವಾಗಿ ಸಿಎಂ ಅವರ ಸಭೆ ಬಳಿಕ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಚೈತ್ರ, ಥ್ಯಾಂಕ್ ಯು ಶ್ರೀನಿವಾಸ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.